ಕೂದಲೇ ಸ್ವಲ್ಪ ಚುನಾವಣೆ ಮಾಡಿದ್ದೀವಿ. ಬೆಳಗು ಆಗ್ಬಿಟ್ಟ ಕೂದಲೆಲ್ಲ ಪೇಂಟು ಹಾಕೊಳಕ್ ಹೋಗಿಲ್ಲ. ಅದ್ರ ಒಂದು ಇಷ್ಟೊಬ್ಬ ಈ ತರದ ಗಾಂಭೀರ್ಯತೆ ಇರ್ತಕ್ಕಂಥ ಕೆಲವು ಅಭ್ಯರ್ಥಿಗಳು ನಾವು ನೋಡೇ ಇಲ್ಲ. ನನಗನ್ನಿಸ್ತದೆ ನೀವು ಸ್ವಲ್ಪ ಕೈ ಹಿಡಿದ್ರೆ ಎಲ್ಲ ಸರಿ ಹೋಯ್ತದೆ. ಸಿದ್ದೇಶಣ್ಣ ಅವ್ರಿಗೆ ನಾನು ಡಾಕ್ಟರೇಟ್ ಕೊಟ್ಟರು ಕಡಿಮೆನೆ. ಸಿದ್ದೇಶಣ್ಣ ಅವ್ರಿಗೆ ಡಾಕ್ಟರೇಟ್ ಕೊಟ್ಟರು ಕಡಿಮೆನೆ ಅಂದೆ. ಆಯ್ತಾಯ್ತು ಬನ್ನಿ ಇಲ್ಲಿ ಹೇಳಿ. ಅಪ್ಪ ರಾಜ್ಯ ಸರ್ಕಾರದ ಇವತ್ತಿಂದ ಅಲ್ಲ, ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು. ನಮ್ಮ ದೇವದುರ್ಗ ಚುನಾವಣೆ ಬಂತು. ನನ್ನ ಒಬ್ಬನಿಗೆ ಪ್ರಹ್ಲಾದ್ ಜೋಶಿ ನಮ್ಮ ರಾಜ್ಯಾಧ್ಯಕ್ಷರು ನನಗೆ ಇನ್ಚಾರ್ಜ್ ಆಗಿ ಹಾಕಿದ್ರು. ಅವರು 10 ಜನ ಮಂತ್ರಿಗಳು ಪೂರ್ತಿಯಲ್ಲೇ ಇರೋರು. 48 ಡಿಗ್ರಿ ಇತ್ತು. ಅವ್ರೇನ್ ಮಾಡಿದ್ರು, ಒಂದೊಂದು ದೊಡ್ಡ 3,000, 4,000, 5,000 ಕೊಟ್ಟು ನಾನು ಏನು ಮಾಡಲಿಲ್ಲ. ಆ ದುಡ್ಡನ್ನ ಇಸ್ಕೊಂಡು ಅವ್ರಿಗೆ ಕೊಡಿಸಿ ಅಷ್ಟೇ. ಒಂದ್ಸಾರಿ ವಿಧಾನಸಭೆ ಸೋತೋದ್ರು. ಅವ್ರು 18,000 ಸೋತರು. ಸಿದ್ದರಾಮಯ್ಯ ಕೇಳಿದ್ರು, ಏನಯ್ಯ ನಾನು 6 ಸಾರಿ ಬಂದೆ, ನಮ್ಮ ಮಂತ್ರಿಗಳು ಹಿಂಗೆಲ್ಲ ಮಾಡಿದ್ರು, ಏನಯ್ಯ ಮಾಡಿದೆ ನೀನು ಅಂದ್ರು. ನಾನು ಏನು ಮಾಡ್ಲಪ್ಪ, ನೀವು ಕೊಟ್ಟಿದ್ದ ದುಡ್ಡಲ್ಲ ನನಗೆ ಕೊಟ್ಟರು. ನಿಮ್ಮವರು ಜನಗಳು ಎಲ್ಲ ಒಂದ್ ಕಡೆ ತಗೊಂಡಿರ್ಬೋದು, ನನ್ಗೆ ಗೊತ್ತಿಲ್ಲ. ದುಡ್ಡಿಂದ ಓಟ್ ಬರ್ತದೆ ಅನ್ನೋದು ಮರಿಬೇಕಾಯ್ತದೆ. ಒಂದು, ಈ ಸರ್ಕಾರ ನಿಷ್ಕ್ರಿಯವಾಗಿದೆ, ಏನು ಮಾಡಿಲ್ಲ. 3 ವರ್ಷ ಕಾಲ ಕಳೆದು ಎಲ್ಲ ಒಂದ್ ಕಡೆ ಆ ಜನರಿಗೆ ಮತ್ತೆ ವಂಚನೆ ಮಾಡಕ್ ಬರ್ತೀರಿ. ಇದು ಯಾವ ನ್ಯಾಯ ನಿಮಗೆ? ಏನಿದೆ ನಿಮ್ ಸರ್ಕಾರ ಸಾಧ್ಯ? ಯಾವ್ದಾದ್ರು ಒಂದೇ ಒಂದು ಚುಕ್ಕೆ ಗುರುತು, ಹೆಜ್ಜೆ ಗುರುತು ಯಾವ್ದಾದ್ರು ಒಂದಿದ್ರು ತೋರಿಸಿ. 3 ವರ್ಷದಲ್ಲಿ ಯಾವ್ದಾದ್ರು ಒಬ್ಬ ಶಾಸಕ, ಆಡಳಿತ ಪಕ್ಷ ಶಾಸಕ ನೆಮ್ಮದಿಯಾಗಿದ್ದೀನಿ ಅಂತ ಹೇಳೋ ತೋರಿಸಿ. ಇಷ್ಟೆಲ್ಲ ಇಟ್ಕೊಂಡು ನಾವು ಗೆಲ್ತೀವಿ. ಪಾಪ ಮುಸಲ್ಮಾನರು ಸರಿ ನೀವು ಎಳೆದಾಡ್ತೀರಿ. ಪಾಪ ಬುದ್ಧಿವಂತರಾಗಿದ್ದಾರೆ. ಅವ್ರನ್ನ ಕೋಟಿ ನಮಸ್ಕಾರ. ಈ ಕ್ಷೇತ್ರದಲ್ಲಿ ಅವ್ರು ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಈ ಕ್ಷೇತ್ರದಲ್ಲಿ ವೀರಶೈವ ಲಿಂಗಾಯತ ಮತದಾರರು ಸಹ ಒಂದು ರೀತಿ ನಿರ್ಣಾಯಕ. ಯಾಕಂದ್ರೆ ಈಗ ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ ಮೇಲೆ ಇಲ್ಲಪ್ಪ. ಅಲ್ಪಸಂಖ್ಯಾತರು ಬಿಜೆಪಿನೇ, ಲಿಂಗಾಯತರು ಬಿಜೆಪಿನೇ. ಈ ದೇಶದಲ್ಲಿರೋ ಎಲ್ಲಾ ಜಾತಿ, ಎಲ್ಲಾ ವರ್ಗದವರು ಕೂಡ ಬಿಜೆಪಿ. ನನಗನ್ಸುತ್ತೆ ಅತ್ಯಂತ ಬಹುಮತದಿಂದ ನಮ್ಮ ಅಭ್ಯರ್ಥಿ ಶ್ರೀನಿವಾಸು. ಅವನ ಹೆಸರೇ ಶ್ರೀನಿವಾಸ. ನನಗದು ಗೊತ್ತಿಲ್ಲಪ್ಪ. ಅವನ ಹೆಸರೇ ಶ್ರೀನಿವಾಸ. ವೆಂಕಟೇಶ್ವರ ಸಂಬಿ ಕೇಳಿಕೊಂಡಳವಾಳ. ಕ್ಷೇತ್ರದಲ್ಲಿ ಒಂದ್ ರೀತಿ ಮಾತು ಕೇಳಿ ಬರ್ತಾರೆ, ಅಂದ್ರೆ ಗೆದ್ರೆ ಮುಸ್ಲಿಮರಿಂದ, ಸೋತ್ರ ಲಿಂಗಾಯತರಿಂದ. 1 ನಿಮಿಷ ತಾಳಿಲಿ. ಅವ್ರಿಬ್ರು ಕೂಡ ಬಿಜೆಪಿ ಪರವಾಗಿದ್ದಾರೆ. ಎಲ್ಲ ಒಂದ್ ಕಡೆ ಎಲ್ಲಾ ದಿನಾನು ಒಂದೇ ದಿನ ಆಗೋದಿಲ್ಲ ಅಂತ ಹೇಳಿದೆ ಮೊನ್ನೆ. ಮತ್ತೆ ಇನ್ನೊಂದು, ತುಂಬಾ ಆರುವಾಗ ದೀಪ ಜೋರಾಗಿ ಉರಿತಾರೆ. ಅವ್ರು ಮಾಡಬಾರ್ದಾಗಿತ್ತು. ಬೇರೆ ಯಾರಿಗಾದ್ರು ಅವ್ರು ಇಷ್ಟ, ನಮ್ಮ ಸಂಬಂಧ ಇಲ್ಲ. ಅದು ಒಂದು ಸತ್ಯ. ದಾವಣಗೆರೆ ಜನ ತುಂಬಾ ಚೆನ್ನಾಗಿ ತೀರ್ಮಾನ ಕೊಡ್ತಾರೆ. ನೋಡ್ತಾ ಇರಿ. ಏರ್ಪೋರ್ಟ್ ಎಷ್ಟು ವರ್ಷ ಬೇಕು? ಮಧ್ಯ ಕರ್ನಾಟಕ ಒಂದು ಏರ್ಪೋರ್ಟ್ ಬೇಡಪ್ಪ. ನಾನೇ ಮಾಡಿದ್ದೀರಿ. 165 ಕೋಟಿ ರೂಪಾಯಿನ ಸಾಂಕ್ಷನ್ ಮಾಡಬೇಕು. ಮಾಡಿ ಶುರು ಮಾಡ್ಬೇಕಾಗಿತ್ತು. ಯಾರು ಬೇಡ ಅಂದಿದ್ರು? ಬನ್ನಿ ನೀವು, ಭಾರತ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ. ರೈಲ್ವೆ ಯೋಜನೆ ಇನ್ನು 10 ವರ್ಷ ಆದ್ರೂ ಮಾಡೋದೇನಪ್ಪ? ನಾವು ಬರ್ದೋಗಿದೆ. ಅಕ್ವಿಜೇಷನ್ ಆಗೋದೇನಪ್ಪ? ಇವೆಲ್ಲವೂ ಕೂಡ ಭಾರತ ಸರ್ಕಾರ, ರಾಷ್ಟ್ರದ ಪ್ರಧಾನಿಗಳ ಸೂಚನೆ ಹೆಂಗಿದೆ ಅಂತ ನಿಮ್ಗೆ ಹೇಳಿದ್ದೇನೆ. ಅದಕ್ಕೋಸ್ಕರವಾಗಿ ಈ ಚುನಾವಣೆ ಸಿದ್ದರಾಮಯ್ಯನವರಿಗೆ, ಅವ್ರೇನು ಹೋಗ್ತಾ ಇದ್ದಾರೆ ಪಾಪ, ಅವ್ರೇನು ಇರೋ ಪರಿಸ್ಥಿತಿ ಇಲ್ಲ, ಇರಕ್ಕಾಗೋದು ಇಲ್ಲ. ಎಲ್ಲ ಒಂದ್ ಕಡೆ ಬುದ್ಧಿಯನ್ನ ಜನ ಕಲಿಸ್ತಾರೆ. 2 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತಾರೆ. ಹೌದಪ್ಪ. ಇವಾಗ 1 ನಿಮಿಷ ತಾಳಿ. ನೀವು ಬನ್ನಿ, ನಾನು ಕೆಲಸ ಇಲ್ದವನ್ನ, ಸಿದ್ದರಾಮಯ್ಯ ಕೆಲಸ ಇಲ್ದವ್ರನ್ನ ಮಾಹಿತಿಯನ್ನ ಕೊಟ್ಟು ಅಂಕಿಅಂಶಗಳನ್ನು ಕೊಡ್ತೀನಿ. ಆಮೇಲೆ ನೀವೇ ತೀರ್ಮಾನ ಮಾಡಿ. ಒಂದಿನ ಸಿದ್ದರಾಮಯ್ಯನವ್ರಿಗೆ ಹೇಳಿ, ಚುನಾವಣೆ ಮುಗಿದ ಮೇಲೆ ನಮ್ಮ ಕಚೇರಿ ಬಂದು ಅವರು 1 ಗಂಟೆ ಇರಲಿ, ನಾನು ಅವ್ರ ಕಚೇರಿಯಲ್ಲಿ 1 ತಿಂಗಳು ಇರ್ತೀನಿ. ನಾನು ಬುದ್ಧಿವಂತ, ಅವ್ರ ಬುದ್ಧಿವಂತ ಅಂತ ಅವರೇ ತೀರ್ಮಾನ. ಅಲ್ಲ, 1 ನಿಮಿಷಪ್ಪ. ಅವ್ರು ಏನು ಗೊತ್ತೇ ಇಲ್ರಿ. ಅವರು ಯಾವುದೋ ಕಾಲದಲ್ಲಿ ಇದ್ದಾರೆ. ತಾಂತ್ರಿಕ ವ್ಯವಸ್ಥೆ ತುಂಬಾ ಮೇಲ್ಪಂಕ್ತಿ ಬಂದಿದೆ. ಸಿದ್ದರಾಮಯ್ಯನವ್ರು ನಾನು ಇಬ್ರು ಅರ್ಥ ಮಾಡ್ಕೋಬೇಕಾಗಿದೆ. ಮುಂದಿನ ಹಿಂದೆ ಇದ್ದಂತ ಸಿದ್ದರಾಮಯ್ಯನವ್ರು ಇವತ್ತಿಲ್ಲ. ಆ ಸಿದ್ದರಾಮಯ್ಯನವ್ರು ಕಳೆದೋಗಿ ಎಷ್ಟೋ ದಿನ ಆಗ್ಬಿಟ್ಟಿದೆ. ಇವಾಗಿರೋ ಸಿದ್ದರಾಮಯ್ಯ ನಿದ್ರೆ ಮಾಡೋರು. ಅದಾಗಬಾರ್ದು. ಇನ್ನೊಬ್ಬರ ಬಗ್ಗೆ ಮಾತನಾಡಬೇಕಾದ್ರೆ ಅಂಕಿಅಂಶಗಳನ್ನು ಇಟ್ಕೊಂಡು ಮಾತಾಡಿ. ಇನ್ನೊಬ್ಬರ ಬಗ್ಗೆ ಎಲ್ಲ ಒಂದ್ ಕಡೆ ಮಾತನಾಡುವಾಗ ನೀವು ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನ ಮರಿಬೇಡಿ. ಆ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ಹೋದ್ಮೇಲೆ ಏನ್ ಬೇಕಾದ್ರೂ ಮಾತಾಡಿದ್ರೆ ಬೇಡ ಅನ್ನೋದಿಲ್ಲ. ರಾಜ್ಯದ 7.5 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ. ಹಾಗಾಗಿ ನಾನು ಭಾರತ ಸರ್ಕಾರದ 142 ಕೋಟಿ ಜನರ ಒಬ್ಬ ಪ್ರತಿನಿಧಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಒಬ್ಬ ಸದಸ್ಯ ನಾನು, ಮಂತ್ರಿ ನಾನು. ಅದನ್ನ ಬಿಟ್ಟು ಮಾತಾಡೋದೆಲ್ಲ ಮಾತಾಡಿ ಇನ್ನೊಂದಷ್ಟು ತಗೊಳಕ್ ಹೋಗ್ಬೇಡ್ರಿ. ಇನ್ನು ಮುಂದೆ ಆದ್ರೂ ಗಾಂಭೀರ್ಯತೆಯಿಂದ ನಡ್ಕೊಳ್ಳಿ. ಅಪ್ಪ 1 ನಿಮಿಷ ತಾಳೋ. ದೇಶದಲ್ಲಿ ಎಲ್ಲಾ ಕಡೆಯೂ ಆಗ್ತಾ ಇದೆ. ಆದ್ರೆ ದಿನಬಳಕೆ ವಸ್ತುಗಳಿಗೆ, ದಿನಬಳಕೆ ಗ್ಯಾಸ್ಗಳಿಗೆ ಸ್ವಲ್ಪ ಅರ್ಥ ತೊಂದರೆ ಆಗೋದಿಲ್ಲ. ನನ್ಗನ್ಸದೆ ಅಲ್ಲಲ್ಲೇ ಕಮರ್ಷಿಯಲ್ ಗ್ಯಾಸ್ ಸ್ವಲ್ಪ ಇದಾಗ್ತಾ ಇದೆ. ಅದನ್ನು ಕೂಡ ಇದು ಮಾಡಿ ಒಂದು ದಾರಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ.